ವನ್ನು ಕೊಡಲಾಗಿದೆ. ಜೀವನ ಮತ್ತು ಮರಣದ ಮಧ್ಯ ನೀವು ಎಷ್ಟು ಉತ್ತಮ ಕರ್ಮಗಳನ್ನು ಮಾಡುತ್ತೀರಿ ಎಂಬುದನ್ನು ನೋಡಲಿಕ್ಕಾಗಿ, ಪರೀಕ್ಷಿಸಲಿಕ್ಕಾಗಿ ನಾವು ನಿಮಗೆ ಕೊಟ್ಟದ್ದು. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಿಮ್ಮ ಪೈಕಿ ಯಾರೂ ಹುಟ್ಟಿನಿಂದ ಶ್ರೇಷ್ಠರಾಗಲಿಕ್ಕೆ ಸಾಧ್ಯವಿಲ್ಲ. ಕುಲದ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ ಶ್ರೇಷ್ಠತೆಯನ್ನು ನೀವು ಬಯಸಬಾರದು. ಯಾ ಅಯ್ಯುಹನ್ನಾಸು ಇನ್ನಾ ಖಲಕನಾಕುಂ ಮಿನ್ ದಕರಿನ್ ವ ಉನ್ಸಾ ವಜಅಲ್ನಾಕುಂ ಶುಊಬಂ ವ ಕಬಾಯಿಲ ಲಿತಾರಫು ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ. ಹೇ ಮನುಷ್ಯರೇ, ನಿಮ್ಮನ್ನೆಲ್ಲ ಒಂದು ಗಂಡು ಒಂದು ಹೆಣ್ಣಿನ ಮೂಲಕ ಸೃಷ್ಟಿಸಲಾಗಿದೆ. ನಿಮ್ಮನ್ನು ಬೇರೆ ಬೇರೆ ಜನಾಂಗಗಳನ್ನಾಗಿ, ಗೋತ್ರಗಳನ್ನಾಗಿ ನಾವು ಮಾಡಿದ್ದೇವೆ. ಯಾಕೆ? ಇದು ಪರಸ್ಪರ ನೀವು ಪರಿಚಯ ಪಟ್ಟುಕೊಳ್ಳಲಿಕ್ಕಾಗಿ. ನಾನೊಬ್ಬ ಮನುಷ್ಯ ಅಂತ ಹೇಳಿದರೆ ನನ್ನನ್ನು ನೀವು ಬಣ್ಣದ ಆಧಾರದಲ್ಲಿ ನೋಡಬಾರದು. ನೋಡಿ, ವೈಜ್ಞಾನಿಕವಾಗಿಯೂ, ವೈಚಾರಿಕವಾಗಿಯೂ, ಆಧ್ಯಾತ್ಮಿಕವಾಗಿಯೂ ಈ ದೇಹ, ಇದರ ಮೇಲೆ ಚರ್ಮ ಇದೆ. ಈ ಚರ್ಮದ ಪರದೆಯನ್ನು ನಾನು ಸರಿಸುತ್ತೇನೆ. ಒಳಗಿರುವುದು ಮಾಂಸ, ರಕ್ತ, ಮಜ್ಜೆ, ಮೂಳೆ. ಒಳಗೆ ಇರುವುದು ಒಬ್ಬ ಮನುಷ್ಯನಿಗೆ ಬೇಕಾದ ವಸ್ತು ಇದೆಯೇ ಹೊರತು ಒಬ್ಬ ಹಿಂದುವಿಗೆ ಬೇಕಾದ, ಒಬ್ಬ ಮುಸ್ಲಿಮನಿಗೆ ಬೇಕಾದ, ಒಬ್ಬ ಕ್ರೈಸ್ತನಿಗೆ ಬೇಕಾದ ವಸ್ತು ಇಲ್ಲ. ಒಳಗೆ ಸಮಾನತೆ ಇದೆ ಅಂತ ಹೇಳಿದರೆ ಹೊರಗೆ ಹೊದಿಸಿರುವ ಚರ್ಮದ ಆಧಾರದಲ್ಲಿ ಯಾಕೆ ಇವನು ಮುಟ್ಟಿಸಿಕೊಳ್ಳುವವನು, ಇವನು ಮುಟ್ಟಿಸಿಕೊಳ್ಳಲಾರದವನು ಎನ್ನುವಂತಹ ಭೇದ, ಇವನು ಸವರ್ಣೀಯನು, ಇವನು ಅಸ್ಪೃಶ್ಯನು ಎನ್ನುವಂತಹದ್ದು. ಈ ಚರ್ಮದ ಆಧಾರದ ಮೇಲೆ ಧರ್ಮವನ್ನು ಗುರುತಿಸಿ, ಆ ಧರ್ಮದ ಆಧಾರದ ಮೇಲೆ ಜಾತಿ, ಕುಲ, ಗೋತ್ರಗಳ ಆಧಾರದ ಮೇಲೆ ಮನುಷ್ಯರನ್ನು ವಿಂಗಡಿಸುವಂತಹ ಮತ್ತು ನಿರಪರಾಧಿಗಳ ರಕ್ತವನ್ನು ಈ ಭೂಮಿಗೆ ಚೆಲ್ಲುವಂತಹ ಕೆಲಸ ಮಾಡಬೇಡಿ ಎನ್ನುವಂತಹ ಅಮೋಘವಾದಂತಹ ಮಾನವೀಯ ಸಂದೇಶವನ್ನು ಪ್ರವಾದಿಗಳು ಈ ಜಗತ್ತಿಗೆ ನೀಡಿ. ಆ ಪ್ರವಾದಿಗಳು ನೀಡಿದ್ದು ಇದು ಯಾವುದು ನಿಮ್ಮ ಜೊತೆ ಬರುವುದಿಲ್ಲ, ನೀವೆಲ್ಲ ಈ ಜಗತ್ತನ್ನು ಬಿಟ್ಟು ಹೋಗಲಿಕ್ಕಿದ್ದೀರಿ. ಅಲೆಕ್ಸಾಂಡರ್ ಒಂದು ಜೀವಂತ ಉದಾಹರಣೆ ನಮ್ಮ ಮಧ್ಯ. ಈ ಜಗತ್ತನ್ನು ಬಿಟ್ಟು ಹೋಗುವಾಗ ಕೇವಲ 35 ವರ್ಷದೊಳಗಾಗಿ ಅರ್ಧ ವಿಶ್ವವನ್ನು ಗೆದ್ದು ಇಡೀ ವಿಶ್ವದ ಗೆಲ್ಲುವ ಕನಸನ್ನು ಕಾಣುತ್ತಾ ಹಾಸಿಗೆ ಹಿಡಿದ. ರೋಗಕ್ಕೆ ಚಿಕಿತ್ಸೆ ಸಿಗಲಿಲ್ಲ. ವಿಶ್ವದ ಎಲ್ಲ ಕಡೆಯಿಂದ ಮಹಾ ವೈದ್ಯರು ಬಂದರು. ಎಲ್ಲರೂ ಹೇಳಿದರು, ಇದು ನಮ್ಮ ಕೈಯಲ್ಲಿ ಆಗುವುದಿಲ್ಲ, ಅಲೆಕ್ಸಾಂಡರ್ನ ಅಂತಿಮ ಕ್ಷಣಗಳು ಬಂದು ಬಿಟ್ಟಿವೆ ಅಂತ ಹೇಳಿದಾಗ ಆಗ ಅಲೆಕ್ಸಾಂಡರ್ನಿಗೆ ಮನವರಿಕೆಯಾಗ್ತದೆ, ನಾನು ಈ ತನಕ ಮಾಡಿದ್ದೆಲ್ಲ ವ್ಯರ್ಥ. ಆಗ ಆತ ಒಂದು ಶಾಸನ ಬರೀತಾನೆ, ನಾನು ಮೃತಪಟ್ಟರೆ ನನ್ನ ಡೋಲಿಯನ್ನು ಒಯ್ಯುವಾಗ 2 ಕೈಗಳನ್ನು ಹೊರಗೆ ಹಾಕಬೇಕು ಮತ್ತು ನನ್ನ ಶವದ ಪೆಟ್ಟಿಗೆಯನ್ನು ಈ ವಿಶ್ವದ ಪ್ರಖ್ಯಾತ ವೈದ್ಯರು ಹೊತ್ತುಕೊಳ್ಳಬೇಕು. ಯಾಕೆ ಅಂತ ಹೇಳಿದರೆ ಈ ಜಗತ್ತಿಗೆ ಗೊತ್ತಾಗಬೇಕು, ಈ ಜಗತ್ತಿನಲ್ಲಿ ಮರಣ ಬಂದಾಗ ಈ ಜಗತ್ತಿನ ಯಾವ ವೈದ್ಯನೂ ಕೂಡ ಅದರಿಂದ ಮನುಷ್ಯನನ್ನು ರಕ್ಷಿಸಲಿಕ್ಕೆ ಸಾಧ್ಯವಿಲ್ಲ ಎಂದು. ಆನಂತರ ಅಲೆಕ್ಸಾಂಡರ್ ಬರುವಾಗ ಬರಿಗೈಯಲ್ಲಿ ಇದ್ದಾಗ ಅರ್ಧ ವಿಶ್ವವನ್ನು ಗೆದ್ದ. ಆದರೆ ಹೋಗುವಾಗ ಯಾವುದನ್ನು ಒಯ್ಯಲಿಲ್ಲ. ಬರಿಗೈಯಲ್ಲಿ ಬಂದು ಬರಿಗೈಯಲ್ಲಿ ಹೋಗಿಬಿಟ್ಟ ಎಂಬ ಸಂದೇಶ ಜಗತ್ತಿಗೆ ಗೊತ್ತಾಗಬೇಕು. ಆದ್ದರಿಂದ ಇದು ಸತ್ಯ. ಇದೆ, ಈ ಸತ್ಯವನ್ನು ನಿರಾಕರಿಸಿ ಬದುಕಲಿಕ್ಕೆ ಸಾಧ್ಯವಿಲ್ಲ. ಮೈಸೂರಿನಂತಹ ಮಹಾನಗರಿಯಲ್ಲಿ 1 ಇಂಚು ಜಾಗ ಇಲ್ಲದವನು ಸತ್ತರೆ ಅವನಿಗೂ ಕೂಡ ಸ್ಮಶಾನದಲ್ಲಿ 6 ಮತ್ತು 3 ಮತ್ತು ಬಹಳ ದೊಡ್ಡ ಜಮೀನುದಾರ, ಅವನ ಹೆಸರಿನಲ್ಲಿ 1000 ಎಕರೆ ಜಮೀನಿದೆ. ಅವನು ಸತ್ತರೂ ಕೂಡ ಸ್ಮಶಾನದಲ್ಲಿ ಅಷ್ಟೇ ಜಾಗ ಸಿಗುತ್ತದೆ. ಸ್ಮಶಾನದಲ್ಲಿ ಸಮಾನತೆ ಇದೆ. ಇಲ್ಲ, ಇವನು ಬಹಳ ದೊಡ್ಡ ಜಮೀನುದಾರ, ಕನಿಷ್ಠ ಇವನ ಗೋರಿ, ಇವನ ಸಮಾಧಿ 1 ಎಕರೆಯಾದರೂ ಇರಬೇಕು ಅಂತ ಹೇಳಿ ಈ ತನಕ ಯಾರಾದರೂ 1 ಎಕರೆ ಸಮಾಧಿಯನ್ನು ತೋಡಿ ದಫನ ಮಾಡಿದ್ದನ್ನು ನಾವು ನೋಡಿದ್ದೇವೆ? ಖಂಡಿತ ಇಲ್ಲ. ಅದಕ್ಕಾಗಿ ನೀವೆಲ್ಲ ದೇವನ ಬಳಿ ಹೋಗಬೇಕು. ಹೋಗುವಾಗ ನಿಮ್ಮ ಕೈಯಲ್ಲಿ ಏನಾದರೂ ಇರಬೇಕು, ಸತ್ಕರ್ಮಗಳಿರಬೇಕು. ನೀವು ಗಳಿಸಿದ ಸಂಪತ್ತು, ಆಸ್ತಿ ಎಲ್ಲವೂ ಇಲ್ಲಿ ಇನ್ನಿತರರ ಪಾಲಾಗುತ್ತದೆ. ಆದರೆ ನಾಳೆ ನಿಮಗೆ ಅಲ್ಲಿ ದಕ್ಕುವಂತಹ ಯಾ ಬೈಲತನ ಮಾಲಿಹಾದಲ್ ಕಿತಾಬ್ ಸಗೀರತಂ ವಲ ಕಬೀರತನ್ ಇಲ್ಲ ಅಹ್ಸಾಹ. ಆ ಪೈಕಿ ನೀವು ದೇವನ ಮುಂದೆ ನಿಂತಾಗ ನಿಮಗೆ ಪ್ರತಿಯೊಬ್ಬರಿಗೂ ನಿಮ್ಮ ಕರ್ಮ ಗ್ರಂಥಗಳನ್ನು ಕೊಡಲಾಗುತ್ತದೆ. ಆಗ ಮನುಷ್ಯ ಹೇಳುತ್ತಾನೆ, ದೇವ, ಇದು ಯಾವ ಗ್ರಂಥ? ಇದು ನಿನ್ನ ಗ್ರಂಥ. ಇದು ಈಗೆಲ್ಲ ಗ್ರಂಥಗಳಿವೆ. ಇಲ್ಲಿ ಕುರ್ಆನ್ ಇಸ್ಲಾಂ ಧರ್ಮದ ಗ್ರಂಥ, ಬೈಬಲ್ ಕ್ರೈಸ್ತರ ಗ್ರಂಥ, ಭಗವದ್ಗೀತೆ ಅದು ಹಿಂದೂಗಳ ಗ್ರಂಥ, ವೇದ ಉಪನಿಷತ್ತುಗಳು, ಹೀಗೆಲ್ಲ ಅವುಗಳನ್ನು ಗುರುತಿಸಿತು. ಆದರೆ ದೇವನು ನಾಳೆ ಪ್ರತಿಯೊಬ್ಬ ಮನುಷ್ಯನ ಕೈಗೆ ಒಂದು ಗ್ರಂಥವನ್ನು ಕೊಡಲಿಕ್ಕಿದ್ದಾನೆ. ಮನುಷ್ಯ ಪ್ರಶ್ನಿಸುತ್ತಾನೆ,
ಯಾವ ಗ್ರಂಥವನ್ನು ನೀನು ನನ್ನ ಕೈಗೆ ಕೊಟ್ಟದ್ದು ಅಂತ. ಆಗ ದೇವರೇನು ಹೇಳುತ್ತಾನೆ, ಇದು ನಿನ್ನ ಗ್ರಂಥ, ಇದು ಏನಿದೆ ಇದರಲ್ಲಿ, ನೀನು ಹುಟ್ಟಿನಿಂದ ಹಿಡಿದು ಸಾಯುವ ತನಕ ಯಾವಾಗ ತಿಳುವಳಿಕೆ ಬಂತೋ ಆ ದಿನದಿಂದ ಮರಣದ ತನಕ ಏನೆಲ್ಲ ಕರ್ಮಗಳನ್ನು ಈ ಜಗತ್ತಿನಲ್ಲಿ ಮಾಡಿದ್ದೀಯೋ ಅದನ್ನೆಲ್ಲ ಆ ಕರ್ಮದಲ್ಲಿ ದಾಖಲಿಸಲ್ಪಡಲಾಗಿದೆ. ಓದು ನಿನ್ನ ಗ್ರಂಥ. ಆಗ ಅವನು ತೆರೆಯುತ್ತಾನೆ, ಓದಲು ಆರಂಭಿಸುತ್ತಾನೆ. ಅದನ್ನು ಕುರಾನ್ ಬಹಳ ಮಾರ್ಮಿಕವಾಗಿ ಹೇಳಿದೆ. ಯಾ ವೈಲತನ ಮಾಲಿಹಾದಲ್ ಕಿತಾಬ್, ಅಕಟಕಟ, ಈ ಪುಸ್ತಕವನ್ನೇ ನನಗೆ ಕೊಡದಿದ್ದರೆ ಎಷ್ಟು ಚೆನ್ನಾಗಿತ್ತು. ಇನ್ನ ಅನ್ಸರನಾಕುಂ ಅದಾಬನ್ ಕರಿ, ಆ ಭಯಾನಕವಾದಂತಹ ಶಿಕ್ಷೆಯನ್ನು ನೋಡಿದಾಗ ಅವನು ಹೇಳುತ್ತಾನೆ, ನಾನು ಮಣ್ಣಿನಲ್ಲಿ ಮಣ್ಣಾಗಿ ಹೋಗಿ ಬಿಟ್ಟಿದ್ದರೆ ಎಷ್ಟು ಚೆನ್ನಾಗಿತ್ತು. ನಾನು ಸತ್ತ ಮೇಲೂ ನನ್ನ ಎಲುಬುಗಳು ಶಿಥಿಲಗೊಂಡ ಮೇಲೂ ಹೇಗೆ ನನ್ನನ್ನು ಎಬ್ಬಿಸಲಾಗುತ್ತಿದೆ, ನೀನು ಮಾಡಿದ್ದನ್ನು ನಿನಗೆ ಕೊಡಲಿಕ್ಕಾಗಿ. ಆಗ ಅವನು ಹೇಳ್ತಾನೆ, ಆ ಗ್ರಂಥ ಓದುತ್ತಾ ದೇವನೇ, ನಾನು ಕೆಲವು ತಪ್ಪುಗಳನ್ನು, ಕೆಲವು ಭ್ರಷ್ಟಾಚಾರಗಳನ್ನು, ಕೋಮುವಾದವನ್ನು, ಜಾತಿವಾದವನ್ನು ನಾನು ಮಾಡಿದ್ದು ನನ್ನ ಜಾತಿಯವರನ್ನು ನನ್ನನ್ನು ಕೆರಳಿಸಿತು. ಭ್ರಷ್ಟಾಚಾರ ಮಾಡಲಿಕ್ಕೆ ನನ್ನ ಹೆಂಡತಿ, ನನ್ನ ಮಕ್ಕಳು ನನಗೆ ಪ್ರೋತ್ಸಾಹಿಸಿತು. ಅವರು ಹೇಳಿದ್ದ ಕಾರಣಕ್ಕಾಗಿ ನಾನು ಮಾಡಿದ್ದು. ಆ ಪಾಪದಲ್ಲಿ ಅವರು ಭಾಗಿದಾರರಲ್ಲವೇ? ಆಗ ಅವರು ದೇವರು ಹೇಳ್ತಾನೆ, ಭಾಗಿದಾರರಿದ್ದರೆ ಅವರನ್ನು ಕಲಿ. ಯೌಮ ಯಫಿರ್ರುಲ್ ಮರ್ഉ ಮಿನ್ ಅಖೀಹಿ ವ ಉಮ್ಮಿಹಿ ವ ಅಬೀಹಿ ವ ಸಾಹಿಬತಿಹಿ ವ ಬನಿ. ಆಗ ಅವನು ಕರೀತಾನೆ, ಅವನಿಂದ ಅವನ ತಂದೆ ತಾಯಿಗಳು ದೂರ ಓಡಿ ಹೋಗುತ್ತಾರೆ, ಹೆಂಡತಿ ಮಕ್ಕಳು ದೂರ ಓಡಿ ಹೋಗುತ್ತಾರೆ, ಎಲ್ಲರೂ ದೂರ ಓಡಿ ಹೋಗುತ್ತಾರೆ. ಜಾತಿಯ ಜನ, ಜಾತಿ ಅಂತ ನಾವು ಏನು ಇವತ್ತು ಎದೆ ತಟ್ಟಿ ಅಭಿಮಾನದಿಂದ ಬಡಿದುಕೊಳ್ತಾ ಇದ್ದೇವೆ, ಯಾರು ನಮ್ಮ ಜೊತೆಗೆ ಬರುವುದಿಲ್ಲ. ಆದ್ದರಿಂದ ಪ್ರವಾದಿಗಳು ಹೇಳಿದ್ದು, ಅಲ್ಲಿ ಉತ್ತಮ ಕರ್ಮ ಮಾತ್ರ ನಿನ್ನ ಜೊತೆ ಬರುವುದು. ಆಗ ಜನರಿಗೆ ಕರೀತಾನೆ, ಬನ್ನಿ, ನಿನ್ನನ್ನು ಅತಿಯಾಗಿ ವ್ಯಾಮೋಹಿಸಿ ನಿನ್ನ ಮೋಹಪಾಶದಲ್ಲಿ ಮುಳುಗಿ ನಾನು ಭ್ರಷ್ಟಾಚಾರ ಎಸಗಿದೆ ಅಂತ ಹೆಂಡತಿಗೆ ಕರೀತಾನೆ, ಮಕ್ಕಳಿಗೆ ಕರೀತಾನೆ, ಜಾತಿಯ ಜನರಿಗೆ ಕರೀತಾನೆ. ಆಗ ಆ ಪೈಕಿ ಯಾರು ಬರುವುದಿಲ್ಲ. ಮುಗಿಸುತ್ತೇನೆ. ಆ ಪೈಕಿ ಯಾರು ಬರುವುದಿಲ್ಲ. ಅವರೆಲ್ಲ ಹೇಳ್ತಾರೆ, ನೀನು ಈ ಜಗತ್ತಿನಲ್ಲಿ ಏನೆಲ್ಲ ಬಿಟ್ಟು ಹೋಗಿದ್ದೀರಿ, ಆಸ್ತಿ ಇರಬಹುದು, ಸಂಪತ್ತಿರಬಹುದು, ಅಧಿಕಾರ ಇರಬಹುದು, ಅದರಲ್ಲಿ ಮಾತ್ರ ನಾವು ಪಾಲ್ಗಾರ. ಈಗ ಸತ್ತ ಮೇಲೆ ನಿನಗೆ ಶಿಕ್ಷೆ ಸಿಗ್ತಾ ಇದೆ ನಿನ್ನ ಅಪರಾಧಕ್ಕಾಗಿ ಅಂತ ಹೇಳಿದರೆ ನಾವು ನಿನಗೆ ಹಾಗೆ ಹೇಳಿದ್ದಿಲ್ಲ. ಈ ನಿನ್ನ ಕರ್ಮದಲ್ಲಿ ಮಾತ್ರ ನಾವು ಭಾಗಿಯಾಗುವುದಿಲ್ಲ. ಅದಕ್ಕಾಗಿ ಎಲ್ಲರೂ ಕೈಬಿಟ್ಟು ನೀನು ಒಂಟಿಯಾಗಿ ನಿಲ್ಲುವಂತಹ ಆ ದಿನ ನಿನ್ನ ಕರ್ಮ ಮಾತ್ರ ನಿನ್ನನ್ನು ರಕ್ಷಿಸುವುದು. ವತ್ತಕು ಯೌಮಲ್ಲ ತರ್ದಿ ನಫ್ಸುನ್ ಅನ್ ನಫ್ಸಿನ್ ಶೈಅನ್ ವಲಾ ಯುಕ್ಕಲು ಮಿನಹ ಅದ್ಲು ವಲಾ ಹುಂ ಯುನ್ಸರೂನ್. ಇಲ್ಲಿ ನ್ಯಾಯಾಲಯದಲ್ಲಿ ಅಪರಾಧಿ ಅಂತ ಕಟಕಟೆಯಲ್ಲಿ ನಿಂತರೆ ವಕೀಲರನ್ನು ನೇಮಿಸಿ ಜಾಮೀನು ಪಡೆದು ಹೊರಬರಬಹುದು. ಇಲ್ಲಿ ವಕೀಲರಿರುವಂತೆ, ಇಲ್ಲಿ ಸಹಾಯಕರಿರುವಂತೆ ಕುರ್ಆನ್ ಹೇಳುತ್ತದೆ, ದೇವನ ನ್ಯಾಯಾಲಯದಲ್ಲಿ ನೀನು ನಿಂತಾಗ ವತ್ತಕು ಯೌಮಲ್ಲ ತರ್ದಿ ನಫ್ಸುನ್ ಅನ್ ನಫ್ಸಿನ್ ಶೈಅನ್ ವಲಾ ಯುಕ್ಬಲು ಮಿನ್ಹ ಅದ್ಲು ವಲಾ ಹುಂ ಯುನ್ಸರೂನ್. ನಿನ್ನ ಪರವಾಗಿ ವಕಾಲತ್ತು ಮಾಡುವ ವಕೀಲನಾಗಲಿ, ನಿನ್ನ ಸಹಾಯಕ್ಕಾಗಿ ನಿಲ್ಲುವಂತಹ ಒಬ್ಬ ಸಹಾಯಕನನ್ನು ನೀನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಿನ್ನನ್ನು ಉಳಿಸುವುದು ಉತ್ತಮ ಕರ್ಮ ಮಾತ್ರ. ಅತ್ಯುತ್ತಮ ಕರ್ಮ ಯಾವುದು ಅಂತ ಹೇಳಿದರೆ ಮಾನವ ಮನಸ್ಸುಗಳನ್ನು ಬೆಸೆಯುವಂತಹ, ಮಾನವ ಮನಸ್ಸುಗಳನ್ನು ಒಡೆಯುವ ಕೆಲಸ, ಅದು ಧರ್ಮದ ಕೆಲಸ ಆಗಲಿಕ್ಕೆ ಸಾಧ್ಯವಿಲ್ಲ. ಮನಸ್ಸುಗಳನ್ನು ಜೋಡಿಸುವಂತಹ, ಹೃದಯಗಳನ್ನು ಬೆಸೆಯುವಂತಹ ಕೆಲಸ, ಅದು ಮಹಾ ಪುಣ್ಯದ ಕೆಲಸ ಅಂತ ಪ್ರವಾದಿಗಳು ಹೇಳಿದರು. ಆದ್ದರಿಂದ ಬನ್ನಿ, ಆ ನ್ಯಾಯದ ಹರಿಕಾರ ಕೊಟ್ಟಂತಹ ಸಂದೇಶ, ಇಡೀ ಜಗತ್ತಿಗೆ ಒಬ್ಬನೇ ಒಬ್ಬ ದೇವ, ನಾವೆಲ್ಲ ಅವನ ಸೃಷ್ಟಿಗಳು ಮತ್ತು ಮೂಲತಃ ಒಂದೇ ತಂದೆ ತಾಯಿಯ ಮಕ್ಕಳು. ಕುಲ್ಲುಕುಂ ಮಿನ್ ಆದಂ ವ ಆದಮ ಮಿನ್ ತುರಬ. ನಾವೆಲ್ಲ ಮೂಲತಃ ಒಂದೇ ತಂದೆ ತಾಯಿಗಳ ಮಕ್ಕಳು. ಆ ಮೂಲತಃ ಒಂದೇ ತಂದೆ ತಾಯಿಗಳು ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟವರು. ಮಣ್ಣಿನ ಕಣಗಳಲ್ಲಿ ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರೆ ಮನುಷ್ಯರ ಮಧ್ಯೆಯೂ ಕೂಡ ನೀವು ವ್ಯತ್ಯಾಸ ಮಾಡಬಾರದು ಎನ್ನುವಂತಹ ಸಂದೇಶ ಇಡೀ ಪ್ರವಾದಿಯ ಬದುಕನ್ನು ಅಧ್ಯಯನ ಮಾಡುವುದರ ಜೊತೆಗೆ ನಮಗೆ ಸಿಗುವಂತಹದ್ದು. ಆ ರೀತಿ ನಾವು ಪ್ರವಾದಿಯನ್ನು ಪರಿಚಯಿಸುವಂತಹ, ನೀವು ನಿಮ್ಮ ಧರ್ಮಗಳನ್ನು, ಅದರ ನಾಯಕರ ಬದುಕನ್ನು ನಮಗೆ ಪರಿಚಯಿಸುವಂತಹ ಕೆಲಸ ಆಗಬೇಕು. ಧರ್ಮದ ಹೆಸರಿನಲ್ಲಿ ಯಾರು ನಮ್ಮನ್ನು ಒಡೆಯುತ್ತಿದ್ದಾರೋ, ಬನ್ನಿ ಅದೇ ಧರ್ಮದ ಹೆಸರಿನಲ್ಲಿ ನಾವು ಮನುಷ್ಯರನ್ನು ಜೋಡಿಸುವಂತಹ ಕೆಲಸ ಮಾಡೋಣ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪು ಅವರು ಹೇಳಿದ್ದು, ಅದು ಸೌದಿ ರಾಷ್ಟ್ರಗಳಿಗೆ ಅನ್ವಯಿಸುವುದಿಲ್ಲ, ಅದು ಕೊಲ್ಲಿ ರಾಷ್ಟ್ರಗಳಿಗೆ, ಐರೋಪ್ಯ ರಾಷ್ಟ್ರಗಳಿಗೆ ಅನ್ವಯಿಸುವುದಿಲ್ಲ.
ಸರ್ವ ಜನಾಂಗದ ಶಾಂತಿಯ ತೋಟ ಎನ್ನುವಂತಹ ಕುವೆಂಪು ಅವರ ಆಶಯಕ್ಕೆ ಈ ವಿಶ್ವದಲ್ಲಿ ಯೋಗ್ಯವಾದ ಒಂದೇ ಒಂದು ರಾಷ್ಟ್ರ ಇದ್ದರೆ ಅದು ನನ್ನ ಭಾರತ ಅಂತ ಹೇಳಿಕೊಳ್ಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತದೆ. ಅದರಲ್ಲೂ ವಿಶೇಷವಾಗಿ ನನ್ನ ಕರ್ನಾಟಕ ಅಂತ ಹೇಳಿಕೊಳ್ಳಲಿಕ್ಕೆ ಅತಿಯಾದ ಅಭಿಮಾನವೆನಿಸುತ್ತದೆ. ಆದ್ದರಿಂದ ಕುವೆಂಪು ಅವರ ಆಶಯಕ್ಕೆ, ಬಸವಣ್ಣನವರ ಆಶಯಕ್ಕೆ, ಇಲ್ಲಿ ಬಂದಂತಹ ಸೂಫಿಗಳ ಆಶಯಕ್ಕೆ, ಇಲ್ಲಿ ಬಂದಂತಹ ಎಲ್ಲರ ಶರಣರ ಆಶಯಕ್ಕೆ ಚ್ಯುತಿಯಾಗದಂತೆ, ಧಕ್ಕೆಯಾಗದಂತೆ ನಾವು ಜಾತಿವಾದಿಗಳಾಗುವುದು ಬೇಡ, ಮಾನವತಾವಾದಿಗಳಾಗಿ ಬದುಕೋಣ. ನ್ಯಾಯದ ವಿಷಯ ಬಂದಾಗ ನಮ್ಮವರು ಅಂತ ನೋಡದೆ ನ್ಯಾಯದ ಪರವಾಗಿ ನಿಲ್ಲುವಂತಹ ನಿಷ್ಪಕ್ಷಪಾತ ಗುಣ ನಮ್ಮಲ್ಲಿ ಬೆಳೆಯಲಿ. ಅದರಿಂದ ಮಾತ್ರ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ, अपने मन में डूब कर पाजा सुराजे जिंदगी तू अगर मेरा नहीं बनता न बन अपना तो बन. ಅಲ್ಲಾಮ ಇಕ್ಬಾಲ್ ಹೇಳುವಂತೆ, ನಿನ್ನ ಮನದಾಳದಲ್ಲಿ ಇಳಿದು ನಿನ್ನ ಜೀವನದ ರಹಸ್ಯವನ್ನು ಅರಿತುಕೋ. ದೇವನು ಹೇಳುತ್ತಾನೆ, ನೀನು ನನ್ನವನಾಗದಿದ್ದರೂ ಚಿಂತೆ ಇಲ್ಲ, ಆಗಬೇಡ, ಕನಿಷ್ಠ ನಿನ್ನವನಾದರೂ ಆಗು, ಅಂದರೆ ಮಾನವನಾಗು ಎನ್ನುವಂತಹ ಆ ಮಾನವೀಯ ಸಂದೇಶವನ್ನು ಕೊಟ್ಟಂತಹ ಆ ನ್ಯಾಯದ ಹರಿಕಾರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬದುಕನ್ನು ಈ ಅಭಿಯಾನದಾದ್ಯಂತ ನಾಡಿನಲ್ಲಿ ಮುಟ್ಟಿಸುವಂತಹ ಕೆಲಸ ನಾವು ಮಾಡ್ತಾ ಇದ್ದೇವೆ. ನಮಗೆ ನಮ್ಮ ಜನತೆಗಿಂತ ನಮ್ಮ ಹಿಂದೂ ಬಂಧುಗಳ ಸಹಕಾರ ನಮಗೆ ಹೆಚ್ಚು ದೊರೆತಿದೆ ಎನ್ನುವಂತಹದ್ದೇ ನಾವು ಹೆಚ್ಚು ಅಭಿಮಾನ ಪಡುವಂತಹದ್ದು. ಆದ್ದರಿಂದ ಸಹೃದಯಿ ಹಿಂದೂಗಳು ಎಲ್ಲ ಒಳಿತು ಮತ್ತು ಪುಣ್ಯದಲ್ಲಿ ಸಹಕರಿಸುವಂತಹ ಸರ್ವೇ ಜನ ಸುಖಿನೋ ಭವಂತು ವಸುದೈವ ಕುಟುಂಬಕಂ ಎನ್ನುವಂತಹ ಶಿಕ್ಷಣವನ್ನು ಒಳಗೊಂಡಿರುವಂತಹ ಅಪಾರ ಹಿಂದೂ ಬಂಧುಗಳು ಮತ್ತು ಅಲ್ ಖಲ್ಕು ಅಯ್ಯಾರುಲ್ಲಾ ಎನ್ನುವಂತಹ ಪ್ರವಾದಿಯ ತತ್ವದ ಮೇಲೆ ನಂಬಿಕೆ ಇಟ್ಟಂತಹ ಮುಸ್ಲಿಮರು, ಇವರೆಲ್ಲ ಒಂದುಗೂಡಿದರೆ ಕೆಡಿಸುವವರ ಆಟ ನಡೆಯುವುದಿಲ್ಲ. ಆನಂತರ ಸತ್ಯ ಹೇಳುವುದು ಕೂಡ ಸ್ವಾಮೀಜಿಗಳು ಹೇಳಿದಂತೆ ಅದು ಬಹಳ ಕಠಿಣವಾದಂತಹ ಕೆಲಸ. ಸತ್ಯ ಹೇಳಿದವರನ್ನು ಇತಿಹಾಸ ಕ್ಷಮಿಸಿಲ್ಲ. ಸತ್ಯ ಹೇಳಿದ ಎಲ್ಲರೂ ಸಂಕಷ್ಟಕ್ಕೀಡಾಗಿದ್ದಾರೆ, ಕೆಲವರು ಹತ್ಯೆಗೀಡಾಗಿದ್ದಾರೆ. ಪ್ರವಾದಿಗಳು ಹೇಳುತ್ತಾರೆ, ಎಷ್ಟೋ ಪ್ರವಾದಿಗಳನ್ನು ಗರಗಸದಿಂದ ಸೀಳಲಾಯಿತು, ಕಾರಣ ಸತ್ಯ ಹೇಳಿದ್ದಕ್ಕಾಗಿ. ಹಾಗಂತ ಸತ್ಯ ಹೇಳುವವರು ಸತ್ಯವನ್ನು ಹೇಳದೆ ಬಿಟ್ಟಿಲ್ಲ. ಇದೇ ಒಂದು ಧೈರ್ಯದೊಂದಿಗೆ, ಇದೇ ಒಂದು ಆಶಾವಾದದೊಂದಿಗೆ ನಾವೆಲ್ಲ ಅನ್ಯಾಯದ ವಿರುದ್ಧ, ಅಕ್ರಮದ ವಿರುದ್ಧ ಒಂದಾಗಿ ಮಾನವತೆಯನ್ನು ರಕ್ಷಿಸುವಂತಹ ಕೆಲಸದಲ್ಲಿ ತೊಡಗೋಣ ಅಂತ ಹೇಳುತ್ತಾ, ಸಮಯ ಹೆಚ್ಚಾಗಿದ್ದರೆ ತಾವೆಲ್ಲ ಕ್ಷಮಿಸಬೇಕು. ವಿಶೇಷವಾಗಿ ಸ್ವಾಮೀಜಿಗಳಲ್ಲಿ ನಾನು ಈ ಬಗ್ಗೆ ಪ್ರಸ್ತಾಪವನ್ನಿಡುತ್ತಾ, ಅನ್ಯಾಯದ ವಿರುದ್ಧ, ಅಕ್ರಮದ ವಿರುದ್ಧ ಹೋರಾಡುತ್ತಾ ನನಗೆ ಮರಣ ಬಂದರೆ ಅದುವೇ ನನ್ನ ಪಾಲಿಗೆ ಮಹಾನವಮಿ ಅಂತ ಬಸವಣ್ಣ ಹೇಳಿದ್ದು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದು, ಸಮಾಜದಲ್ಲಿ ನೀವು ಒಂದು ಕೆಡುಕನ್ನು ಕಂಡರೆ ಸಾಧ್ಯವಾದರೆ ಕೈಯಿಂದ ತಡೆಯಬೇಕು, ಇಲ್ಲದಿದ್ದರೆ ನಾಲಿಗೆಯಿಂದ ತಡೆಯಬೇಕು. ನಾಲಿಗೆಯಿಂದ ತಡೆಯುವ ಅವಕಾಶ ನಮ್ಮ ದೇಶದ ಸಂವಿಧಾನ ನಮಗೆ ಕೊಟ್ಟಿದೆ. ಕೊಟ್ಟಾಗಲೂ, ಅವಕಾಶ ಇದ್ದಾಗಲೂ ನಾವು ದುಷ್ಟರ ದುಷ್ಟತನವನ್ನು ಪ್ರಶ್ನಿಸದಿದ್ದರೆ, ಅನ್ಯಾಯ ಮಾಡುವವರ ಅನ್ಯಾಯವನ್ನು ಪ್ರಶ್ನಿಸದಿದ್ದರೆ, ನಾಳೆ ದೇವನ ಮುಂದೆ ನೀನು ಬದುಕಿರುವಂತಹ ಭಾರತದಲ್ಲಿ ಒಂದು ಅವಕಾಶವನ್ನು ನಾನು ನಿನಗೆ ಕೊಟ್ಟಿದ್ದೆ, ಆದರೆ ನೀನು ಮೌನಿಯಾಗಿ ಮನೆಯಲ್ಲಿ ಕುಳಿತುಕೊಂಡು ಬಿಟ್ಟೆ, ಅದಕ್ಕಾಗಿ ನಿನಗೆ ಶಿಕ್ಷೆ ಕಾದಿರಿಸಿದೆ ಅಂತ ಹೇಳುವಂತಹ ಸಾಧ್ಯತೆ ಇದೆ. ಅಂತಹ ಸಾಧ್ಯತೆಗೆ ಈಡಾಗದೆ ನಾವೆಲ್ಲ ನಮ್ಮ ಹಕ್ಕು ಮತ್ತು ಕರ್ತವ್ಯಗಳನ್ನು ಅರಿತು ನ್ಯಾಯದ ಪರವಾಗಿ ನಿಲ್ಲುವಂತಹ ಒಂದು ಸಮಾಜವನ್ನು ಕಟ್ಟಿ ಬೆಳೆಸೋಣ. ಅದಕ್ಕಾಗಿ ತಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ, ನಿರೀಕ್ಷಿಸುತ್ತಾ, ಜಮಾತೆ ಇಸ್ಲಾಮಿ ಹಿಂದ್ ಈ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಈ ಅಭಿಯಾನದ ಅಂಗವಾಗಿ ತಾವೆಲ್ಲ ಈ ಸಮಾರಂಭದಲ್ಲಿ ಭಾಗವಹಿಸಿ ನನ್ನ ಹಲವಾರು ವಿಚಾರಗಳನ್ನು ಆಲಿಸಿದ್ದಕ್ಕಾಗಿ ಹೃದಯಾಂತರಾಳದಿಂದ ತಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ